ಬೆಂಗಳೂರಿನ ಈ ಪ್ರದೇಶದ ಬಸ್ ಸ್ಟಾಪ್ ಅಪಾಯಕ್ಕೆ ಆಹ್ವಾನ ಕೊಡುವಂತಿದೆ. ಕಾರಣ ಬಸ್ ಸ್ಟಾಪ್ನ ಬೀಮೆ ಬಿರುಕು ಬಿಟ್ಟಿತ್ತು. ಈ ಭಾಗದಲ್ಲಿ ಓಡಾಡುವಂತಹ ಜನ ಯಾವಾಗ ಈ ಕಟ್ಟಡಕ್ಕೆ ಏನಾಗುತ್ತೋ ಅನ್ನೋ ಆತಂಕದಲ್ಲೇ ಇದ್ದಾರೆ. ಕಾರಣ ಮಳೆಗಾಲ ಕೂಡ ಆರಂಭ ಆಗ್ತಾ ಇದೆ. ಆದರೂ ಕೂಡ ನಿರ್ಲಕ್ಷ್ಯವನ್ನ ಸಂಬಂಧಪಟ್ಟಂತ ಅಧಿಕಾರಿಗಳು ತೋರಿಸ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಯಾವ ಬಸ್ ಸ್ಟಾಪ್ ಬಗ್ಗೆ ಮಾತಾಡ್ತಾ ಇದೀವಿ, ಅಲ್ಲಿನ ಜನರ ಅಭಿಪ್ರಾಯ ಏನು ಅಂತ ಬನ್ನಿ ನೋಡ್ಕೊಂಡು ಬರೋಣ. ಶಿವಾಜಿನಗರ ಬಸ್ ನಿಲ್ದಾಣದ ಬೀಮ್ ಬಿರುಕು. ಬಸ್ ನಿಲ್ದಾಣ ಬೀಮ್ ಬಿರುಕಿನಿಂದ ಆತಂಕದಲ್ಲಿ ಪ್ರಯಾಣಿಕರು. ಮಳೆಗಾಲದ ಸಮಯದಲ್ಲಿ ಬೀಮ್ ಬಿರುಕು ಸರಿಪಡಿಸಲು ಆಗ್ರಹ. ಶಿವಾಜಿನಗರದ ಬಿಎಂಟಿಸಿ ಬಸ್ ನಿಲ್ದಾಣಕ್ಕೆ ಅದರದ್ದೇ ಆದ ಇತಿಹಾಸ ಇದೆ. ಬಿಎಂಟಿಸಿ ಬಿಲ್ಡಿಂಗ್ನಿಂದ ನಗರದ ಹಲವು ಕಡೆಗೆ ಸಂಚಾರ ಇದೆ. ಅಂತಹ ಬಸ್ ನಿಲ್ದಾಣದ ಕಟ್ಟಡದ ಬೀಮ್ ಬಿರುಕು ಬಿಟ್ಟಿದೆ. ಮಳೆಗಾಲದ ಹೊತ್ತಲ್ಲೇ ಈ ರೀತಿ ಕಟ್ಟಡದ ಬೀಮ್ ಬಿರುಕು ಬಿಟ್ಟಿರೋದು ಆತಂಕ ಹೆಚ್ಚಿಸಿದೆ. ಹಾಗಾದ್ರೆ ಬಸ್ ನಿಲ್ದಾಣದ ಚಿತ್ರಣ ಹೇಗಿದೆ ಅನ್ನೋದನ್ನ ನೀವೇ ನೋಡಿ. ಮಳೆಗಾಲದ ಹೊತ್ತಲ್ಲೇ ಶಿವಾಜಿನಗರದ ಬಿಎಂಟಿಸಿ ಬಸ್ ನಿಲ್ದಾಣದ ಕಟ್ಟಡ ಸೀಲಿಂಗ್ ಕ್ರ್ಯಾಕ್ ಬಿಟ್ಟಿದ್ದು ಪ್ರಯಾಣಿಕರಲ್ಲಿ ಆತಂಕ ಹೆಚ್ಚಿಸಿದೆ. ಆ ಗೋಡೆಯ ಸೀಲಿಂಗ್ ಕ್ರ್ಯಾಕ್ ಬಿಟ್ಟಿರುವಂಥದ್ದು ಹೆಚ್ಚು ಆತಂಕಕ್ಕೆ ಒಳಗಾಗ್ತಾ ಇದೆ. ಯಾವಾಗ ಏನಾದರೂ ಆಗುತ್ತೇನೆ ಎನ್ನುವಂಥ ಭಯ ಕೂಡ ಇರುವಂಥದ್ದು. ಯಾಕೆಂತಂದರೆ ಈಗ ಮಳೆಗಾಲ ಶುರುವಾಗ್ತಾ ಇದೆ, ಜೋರು ಮಳೆ ಬರ್ತಾ ಇದೆ. ಈ ಮಳೆಯಿಂದಾಗಿ ನೀರು ಇಲ್ಲಿಗೆ ಬಂದು ಅದನ್ನು ಸೋರಿಕೆ ಆಗುವಂಥದ್ದು, ಆ ರೀತಿಯಾದಂಥ ಅಪಾಯ ಆಗುತ್ತೆ ಅನ್ನೋದು ನಮಗೆ ಕಾಣಿಸ್ತಾ ಇದೆ. ನಾವು ಗಮನಿಸ್ತಾ ಹೋಗ್ತಾ ಇದ್ರೆ ಅಲ್ಲೆಲ್ಲವೂ ಕೂಡ ಕ್ರ್ಯಾಕ್ ಬಿಟ್ಟಿರುವಂತಹ ದೃಶ್ಯಾವಳಿಗಳು ನಮ್ಮ ಕಣ್ಣಿಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಈ ರೀತಿ ಕ್ರ್ಯಾಕ್ ಬಿಟ್ಟಿರೋದು ಹೆಚ್ಚು ಆತಂಕಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಬೇರೆ ಕಡೆಗೆ ನೋಡಿದ್ರೆ ಇದೇ ಬಿಲ್ಡಿಂಗ್ನ ಬೇರೆ ಒಂದು ಕಂಬಗಳನ್ನು ನೋಡಿದ್ರೆ ಅಲ್ಲೆಲ್ಲೂ ಕೂಡ ಸೀಲಿಂಗನ್ನು ಬಿಟ್ಟಿಲ್ಲ. ಅದನ್ನು ಕೂಡ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಅದರ ಪಕ್ಕದಲ್ಲಿರ್ತಕ್ಕಂಥ ಕಂಬ ಮತ್ತೊಂದು ಆ ರೀತಿಯಾದಂಥ ಸೀಲಿಂಗ್ ಹೋಗಿರೋದು, ಅಲ್ಲೆಲ್ಲೂ ಕೂಡ ಅದು ಕ್ರ್ಯಾಕ್ ಬಿಟ್ಟಿಲ್ಲ. ಇದೊಂದು ಮಾತ್ರ ಕ್ರ್ಯಾಕ್ ಬಿಟ್ಟಿರುವಂಥದ್ದು ಒಂದು ರೀತಿಯ ಆತಂಕಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಇಲ್ಲೆಲ್ಲವೂ ಕೂಡ ಪ್ರಯಾಣಿಕರು ನಿಂತ್ಕೊಳ್ತಾರೆ. ಈ ಸೀಲಿಂಗ್ ಕ್ರ್ಯಾಕ್ ಬಿಟ್ಟಿರುವಂತಹ ಇದರಲ್ಲಿ ಪ್ರಯಾಣಿಕರು ನಿಂತ್ಕೊಳ್ತಾರೆ, ಬಸ್ಸುಗಳು ಬರ್ತವೆ ಹೋಗ್ತವೆ. ಹಾಗಾಗಿ ಯಾವಾಗಾದರೂ ಕುಸಿದು ಬೀಳುತ್ತಾ ಏನು ಅಂತ ಒಂದು ಆತಂಕ ಇದೆ. ಕೂಡಲೇ BMTC ಸಂಸ್ಥೆ ಏನಿದೆ ಎಚ್ಚೆತ್ಕೊಂಡು ಅದನ್ನು ಸರಿಪಡಿಸಬೇಕಾಗತ್ತೆ. ಇಲ್ಲದೆ ಹೋದರೆ ಈ ಮಳೆಗಾಲದ ಹೊತ್ತಲ್ಲಿ ಏನಾದರೂ ಅಪಾಯ ಆದರೆ ಅದಕ್ಕೆ ಯಾರು ಹೊಣೆ ಎನ್ನುವಂಥ ಪ್ರಶ್ನೆ ಕೂಡ ಪ್ರಯಾಣಿಕರು ಮಾಡ್ತಾ ಇರುವಂಥದ್ದು. ಬಿರುಕು ಬಿಟ್ಟ ಬಿಲ್ಡಿಂಗ್ ಕೆಳಗೆ BMTC ಬಸ್ ನಿಂತು ಪಿಕಪ್ ಹಾಗೂ ಡ್ರಾಪ್ ಮಾಡ್ತಿವೆ. ಸಾವಿರಾರು ಜನ ಪ್ರಯಾಣಿಕರು ಬಸ್ಗಾಗಿ ಇಲ್ಲಿ ಕಾಯ್ತಾ ಇರ್ತಾರೆ. ಯಾವಾಗ ಬಿಲ್ಡಿಂಗ್ ಕುಸಿಯುತ್ತೋ, ಕಟ್ಟಡಗಳ ಅವಶೇಷಗಳು ಬೀಳುತ್ತೋ ಗೊತ್ತಿಲ್ಲ. ಮಳೆಗಾಲವಾಗಿರೋದ್ರಿಂದ ಕೂಡಲೇ ಎಚ್ಚೆತ್ಕೊಳ್ಬೇಕು ಅಂತೇಳಿ ಆಗ್ರಹಿಸಲಾಗ್ತಾ ಇದೆ. ಕ್ರಾಕ್ ಬಿಟ್ಟಿದೆ, ಮೇಲೆ ಬಿದ್ದರೆ ಏನು ಮಾಡೋದು? ಓಡಾಡೋ ಪಬ್ಲಿಕ್ರಿಗೆಲ್ಲ ತೊಂದರೆ ಆಗಲ್ವಾ? ವರ್ಷದಿಂದ ನೋಡ್ತಾ ಇದ್ದೀವಿ. ಗಮನಿಸಿದ್ರೆ ಹೇಳಿ ಅನ್ಕೊಂಡು ಹೋಗ್ತಾ ಇರ್ತಾರೆ. ಅಪಾಯ ಆಗದೆ ಇರುತ್ತಾ? BMTC ಬಸ್ ಸ್ಟ್ಯಾಂಡ್ ಶಿವಾಜಿನಗರ ನೋಡಿ, ಇದು ದೊಡ್ಡದಾಗಿ ಕ್ರ್ಯಾಕ್ ಬಿಟ್ಟಿದೆ. ಅದು ಯಾವಾಗ ಬೀಳುತ್ತೆ ಏನು ಅಂತ ಗೊತ್ತಿಲ್ಲ. ಇಲ್ಲಿ ಸಾರ್ವಜನಿಕರು ದಿನ ಬೆಳಗ್ಗೆ ಸಾಯಂಕಾಲ ಓಡಾಡ್ತಾರೆ. 24 ಅವರ್ಸ್ ಸರ್ವಿಸ್ ಇರುತ್ತೆ. ಎಲ್ಲ ಕ್ರ್ಯಾಕ್ ಬಿಟ್ಟಿದೆ, ಮೇಲೆ ಬೀಳುತ್ತೆ, ಬಿದ್ದೋಗುತ್ತೆ. ಎಲ್ಲಿ ನಮ್ಮ ಪ್ರಾಣಕ್ಕೆ ಯಾರು ಹೊಣೆ? ಇದೆಲ್ಲ ಮಾಡಬೇಕು ಜವಾಬ್ದಾರಿ ಇರೋರು. ಆದಷ್ಟು ಅರ್ಜೆಂಟಾಗಿ ಮಾಡಿದ್ರೆ ಬದುಕತ್ತಾರೆ. ಯಾರ್ಯಾರು ಇದು ಹೆಂಗೆ ಅಂದ್ರೆ ನಮ್ಮ ಸರ್ಕಾರ ಯಾರ ಮೇಲಾರ ಬಿದ್ದು ಪ್ರಾಣ ಹೋದ್ಮೇಲೆ ಮಾಡೋದು. ಎಲ್ಲರಿಗೂ ತೊಂದರೆ ಅಲ್ಲೂರ. ಅದು ಸಾರ್ವಜನಿಕವಾಗಿ ಹಿತಕರವಾದ ಕೆಲಸವನ್ನು ಮಾಡಬೇಕು. ಅದರಿಂದ ಬೇಗ ಆದಷ್ಟು ಎಲ್ಲನೂ ಸರಿಪಡಿಸಿದರೆ ಸಾಮಾನ್ಯ ಜನರಿಗೆಲ್ಲ ಒಳ್ಳೆಯದಾಗುತ್ತೆ. ಶಿವಾಜಿನಗರ BMTC ಬಸ್ ನಿಲ್ದಾಣದ ಕಟ್ಟಡವೊಂದರ ಬೀಮ್ ಕ್ರ್ಯಾಕ್ ಬಿಟ್ಟಿದ್ದು ಪ್ರಯಾಣಿಕರು ಆತಂಕಕ್ಕೊಳಗಾಗಿದ್ದಾರೆ. BMTC ಕೂಡಲೇ ಎಚ್ಚೆತ್ತುಕೊಂಡು ಆಗಿರುವ ಸಮಸ್ಯೆಯನ್ನು ಸರಿಪಡಿಸಲಿಕ್ಕೆ ಮುಂದಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.